ಒಂದು ಕಡೆ ಚಂದ್ರಪ್ಪನವರ ಅಸಮಾಧಾನ, ಮತ್ತೊಂದು ಕಡೆ ಗೋ ಬ್ಯಾಕ್ ಅಭಿಯಾನ. ಇದರ ನಡುವೆ ಗೋವಿಂದ ಕಾರಜೋಳ ಅವರು ಇವತ್ತು ಕಲ್ಲಿನ ಕೋಟೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಶಾಸಕ ಚಂದ್ರಪ್ಪ ಬಂಡಾಯದ ಹಿನ್ನೆಲೆಯಲ್ಲಿ ಸಂಜೆ ಚಿತ್ರದುರ್ಗಕ್ಕೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಭೇಟಿ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿದ ಬಳಿಕ ಅವರು ಚಿತ್ರದುರ್ಗಕ್ಕೆ ಪ್ರಯಾಣವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಸ್ಪರ್ಧೆಗೆ ಸ್ಥಳೀಯರ ವಿರೋಧದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಗೋವಿಂದ ಕಾರಜೋಳ ಅವರು. ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಿರಿಯರಾಗಿರುವಂತಹ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆ ಇದ್ದಾರೆ. ಈಗ ನಿಮಗೆ ಟಿಕೆಟ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ರಘುಚಂದನ್ ಅವರು ನೆನೆ ಪ್ರೆಸ್ ಮೀಟ್ ಮಾಡಿ ಏನೇನೋ ಮಾತಾಡಿದ್ದಾರೆ. ಜೊತೆಗೆ ಹೊರಗಡೆಯಿಂದ ಬಂದಿರೋರವರು ಇಲ್ಲಿ ಯಾರು ಗಂಡಸರಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಸರ್, ಅದಕ್ಕೆಲ್ಲ ನಾನು ಉತ್ತರ ಕೊಡತಕ್ಕಂಥ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ಇರ್ತಕ್ಕಂಥವರು ಸ್ವಾಭಾವಿಕವಾಗಿ ಟಿಕೆಟ್ ಕೇಳ್ತಕ್ಕಂಥದ್ದು, ಪಕ್ಷದಲ್ಲಿ ಅನೇಕ ಆಕಾಂಕ್ಷಿಗಳು ಇರ್ತಾರೆ. ಒಂದು ಬಾರಿ ನಮ್ಮ ಪಕ್ಷದ ವರಿಷ್ಠರು ನಿರ್ಣಯವನ್ನು ಮಾಡಿದಾಗ ನಾವೆಲ್ಲರೂ ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಪಕ್ಷ ಅಂದರೆ ನಮಗೆ ತಾಯಿ ಇದ್ದ ಹಾಗೆ. ನಾವು ಯಾವತ್ತೂ ಕೂಡ ಪಕ್ಷದ ಸೂಚನೆ ಮತ್ತು ಆದೇಶಗಳನ್ನ ಧಿಕ್ಕರಿಸ್ತಕ್ಕಂಥದ್ದು ನನ್ನ ಸಂಸ್ಕೃತಿ ಇಲ್ಲ. ಇವತ್ತು ನಮ್ಮ ನಾಯಕರೆಲ್ಲರೂ ಸೇರಿ ಚಿತ್ರದುರ್ಗಕ್ಕೆ ನಾರಾಯಣ ಸ್ವಾಮಿ ಅವರು ನನಗೆ ಬೇಡ ಅಂದಾಗ ಒಂದು ನಿರ್ಣಯ ತಗೊಂಡಿದ್ದಾರೆ. ಜಿಲ್ಲಾದ ಎಲ್ಲ ಪ್ರಮುಖರು ಸೇರಿ, ಮಾಜಿ ಶಾಸಕರು, ಹಾಲಿ ಸಂಸದರು ಎಲ್ಲರೂ ಸೇರಿ ನನ್ನ ಹೆಸರನ್ನು ಶಿಫಾರಸು ಮಾಡಿದ್ದಾರೆ. ರಾಜ್ಯ ನಾಯಕರು ಅದನ್ನು ಒಪ್ಪಿಕೊಂಡಿದ್ದಾರೆ. ಕೋರ್ ಕಮಿಟಿ ಒಪ್ಪಿಕೊಂಡಿದೆ. ರಾಷ್ಟ್ರೀಯ ನಾಯಕರು ಕೂಡ ಒಪ್ಪಿ ಇವತ್ತು ನನಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಅವ್ರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಚಂದ್ರಪ್ಪನವ್ರಿಗೆ, ರಘುಚಂದನ್ ಅವ್ರಿಗೆ, ನೀವೆಲ್ಲರೂ ಸಹಕರಿಸಿ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಾಗ್ಯದ. ಚಿತ್ರದುರ್ಗನ ನಾವು ಗೆಲ್ಲಬೇಕಾಗ್ಯದ. ನಿಮ್ಮ ಸಹಾಯ ಸಹಕಾರ ಮಾಡಿ ಭವಿಷ್ಯದಲ್ಲಿ ನಿಮಗೆ